ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘ ಎಐಯುಟಿಯುಸಿ ವತಿಯಿಂದ ಇಂದು ಕೊಪ್ಪಳ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ಕಾರ್ಮಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಅವರಿಗೆ ಮನವಿ ಸಲ್ಲಿಸಲಾಯಿತು. ಜೂನ್ 27ರಂದು ಬೆಂಗಳೂರಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಮ್ಮಿಕೊಂಡಿರುವ ಪರಿಸರ ಜಾಗೃತಿ ಹಾಗೂ 7.5 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಕಟ್ಟಡ ಕಾರ್ಮಿಕರನ್ನ ಕರೆದೊಯ್ಯುವ ಹಿನ್ನೆಲೆಯಲ್ಲಿ ಈ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶರಣುಗಡ್ಡಿ, ಜಿಲ್ಲಾ ಮುಖಂಡರಾದ ಕುಮಾರ್ ದೊಡ್ಡಗೌಡರ್, ನಾಗರಾಜ್ ಹುಲಿಗಿ, ಯಲ್ಲಪ್ಪ ಬೆಟಗೇರಿ, ಆಂಜನೇಯ, ಶರೀಫ್ ಸಾಬ್, ಮಲ್ಲಪ್ಪ ಮಾಧನೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘ ಎಐಯುಟಿಯುಸಿ. ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘಟನೆಯಿಂದ ಮಾನ್ಯ ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಮಿಕ ಇಲಾಖೆ ಬೆಂಗಳೂರು ವಿಧಾನಸೌಧಕ್ಕೆ ಒಂದು ಲೆಟರ್ನ ಬರಿತಾ ಇದ್ದೀವಿ. ನಾವು ಮುಖ್ಯವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಏನು ದುಡ್ಡಿದೆ ಅದನ್ನು ಖರ್ಚು ಮಾಡ್ತಕ್ಕಂಥ ಏನು ಪರಿಸರ ಉಳಿಸ್ಬೇಕಂತೇಳಿ ಸುಮಾರು ಎಷ್ಟೋ ಲಕ್ಷ, ಸುಮಾರು 7 ಲಕ್ಷ ಗಿಡಗಳ ಸಸಿಗಳು ನೆಡ್ತು ಅಂತೇಳಿ ಇವತ್ತು ಇದೇ 27ನೇ ತಾರೀಕಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಇವತ್ತು ಪರಿಸರ ಉಳಿಸೋದ್ರ ಬಗ್ಗೆ, ಗಿಡ ನೆಡೋದ್ರ ಬಗ್ಗೆ ಒಳ್ಳೆ ಕೂಡ ಸಹಮತ ಇದೆ. ಆದರೆ ಇವತ್ತು ಕಾರ್ಮಿಕ ಇಲಾಖೆ ಹಣನ ಇವತ್ತು ಬಳಸಬಾರ್ದು. ಜೊತೆಗೆ ಇವತ್ತಿನ ಕಾರ್ಮಿಕರನ್ನ ಕರ್ಕೊಂಡು ಹೋಗಿ ಆ ಒಂದು ಕಾರ್ಯಕ್ರಮಕ್ಕೂ ಊಟದ ವ್ಯವಸ್ಥೆ, ಟಿಫಿನ್ ವ್ಯವಸ್ಥೆ ಏನು ಮಾಡ್ತಾ ಇದ್ದಾರೆ. ಇವತ್ತು ಕಾರ್ಮಿಕರು ಒಂದು ದಿನ ಬಿಟ್ಟು ಇಲ್ಲಿಂದ ಹೋಗ್ಬೇಕಂದ್ರೆ ಅವರು ಒಂದು ದಿನದ ಕೂಲಿಗೆ ಬಿಡಬೇಕು. ನಾವಿಲ್ಲಿ ಹೇಳ್ತಾ ಇರೋದೇನಂತಂದರೆ ಕಾರ್ಮಿಕರಿಗೆ ಒಂದು ದಿನದ ಕೂಲಿನ ಕೊಡಬೇಕು. ಜೊತೆಗೆ ಇವತ್ತು ಏನು ಅವರು ಡಿ ಎ ಭತ್ತನೂ ಕೊಡಬೇಕು, ಒಂದು ದಿನದ ಕೂಲಿನ ಅವ್ರು ಒದಗಿಸ್ಬೇಕು. ಜೊತೆಗೆ ಇವತ್ತು ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ. ಕಾರ್ಮಿಕರ ಬೋರ್ಡ್ ಹಣನ ಅದಕ್ಕೆ ಬಳಸಬಾರ್ದು. ಇವತ್ತು ಪರಿಸರ ಇಲಾಖೆಯಿಂದ ಗೌರ್ಮೆಂಟ್ ಅದಕ್ಕೆ ಬಳಸಬೇಕು. ಈ ವಿಷಯಗಳಿಗೆ ಇವತ್ತು ಶಿಕ್ಷಣ ಸಂಸ್ಥೆ ಅಂತೇಳಿ ಇನ್ನೇನೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾರ್ಮಿಕರ ಹಣನ ಕಾರ್ಮಿಕರಿಗೆ ಖರ್ಚು ಮಾಡಬೇಕು ಅಂಥೇಳಿ ನಾವಿವತ್ತು ಮಾನ್ಯ ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಶರಣುಗಡ್ಡಿ, ಕಟ್ಟಡ ಕಾರ್ಮಿಕರ ಯೂನಿಯನ್, ಎಐಯುಟಿಯುಸಿ ಕೊಪ್ಪಳ.